ಲೈಫ್ ಹೇಗಂದರೆ ನಿಂದನ್ನು ನೀನು ನೋಡ್ಕೋ, ಸೆಲ್ಫಿಶ್ ಆಗು ಅಂತ ಹೇಳೋವರೆಗೂ, ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ಮೇ ಬಿ ನಾವು ಯಾರೂ ಚೇಂಜ್ ಆಗಲ್ಲ ಅಂತ ಅನಿಸುತ್ತೆ. ಜೀವನದಲ್ಲಿ ಯಾರೋ ಬಂದು ಇಲ್ಲ ನಿಂದನ್ನು ನೀನು ನೋಡ್ಕೋ ಅಂತ ಹೇಳೋವರೆಗೂ ನಾವು ವೇಟ್ ಮಾಡಬಾರ್ದು. ಅತಿ ಒಳ್ಳೆತನ ಸಹ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಸಹ ಎಲ್ಲ ನಮ್ಮವರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಏನೋ ಅತಿ ಒಳ್ಳೆತನದಿಂದನೇ ಮೇ ಬಿ ನಮ್ಮ ಲೈಫನ್ನು ನಾವೇ ಕೆಡಿಸ್ಕೊಂಡು ಬಿಡ್ತೀವಿ. ಅದು ಕೆಲವೊಬ್ಬರ ಜೀವನದಲ್ಲಿ ಬೇಗ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತೆ. ಬಟ್ ಗೈಸ್, ಸೆಲ್ಫಿಶ್ ಆಗಿ ಯಾವುದೋ ಒಂದು ಟೈಮಲ್ಲಿ 2022 ಎಲ್ಲರೂ ಚೆನ್ನಾಗಿರಬೇಕು, ಬೇಗ ಪ್ರಾಬ್ಲಮಿಂದ ಆಚೆ ಬರಬೇಕು ಅಂತ ಏನೋ ಒಂದು ಮಾಡಿರೋ ಕೆಲಸ ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಸ್ವಲ್ಪ ಟ್ರ್ಯಾಕ್ ತಪ್ಪಿದೆ ಅಂತ ಯಾರೆಲ್ಲರೂ ಎಲ್ಲರೂ ಚೆನ್ನಾಗಿರಲಿ ಅಂತ ನಾವೇನು ಮಾಡಿರ್ತೀವಲ್ಲ ಆ ಕೆಲಸ ಆ್ಯಕ್ಚುಲಿ ಕೆಲಸ ಆಗಲಿ ಅಂತ ದೇವ್ರಿಗೆ ಕೈ ಮುಗ್ದಿದ್ದು ಸಹ ಇರುತ್ತೆ. ಬಟ್ ಇವಾಗ ಹೇಗೆ ಹೊಳಿ ಬೀಳ್ತಾರಂದರೆ ಜನ, ನಮಗೆ ಬೇಕಿರಲಿಲ್ಲ, ನಾವು ಕೇಳಿರಲಿಲ್ಲ, ನಿಮಗೆ ಬೇಕಿತ್ತು, ನಾವೇನೂ ಕೇಳಿರಲಿಲ್ಲ, ಅದೇ ಬೆಟರ್ ಇತ್ತು, ಮೊದಲಿದ್ದ ಬೆಟರ್ ಇತ್ತು, ಅದೇ ಎಲ್ಲ ಚೆನ್ನಾಗಾಗಿದ್ರೆ ಅವ್ರದ್ದೇ ಕ್ರೆಡಿಟ್ ತೊಗೋತಿದ್ರು. ನಾ ಅವಾಗ ಆ ದೇವ್ರಿಗೆ ಹಾಗೆ ಬೇಡ್ಕೊಂಡಿದ್ದೆ, ಹೀಗೆ ಬೇಡ್ಕೊಂಡಿದ್ದೆ, ಸ್ಲಿಪ್ ಆಗಿದೆ ಅಂತ ನಮಗೇನು ಬೇಕಿರಲಿಲ್ಲ. ಜಸ್ಟ್ ಬಿಕಾಸ್ ಸೊಸೈಟಿಗೆ ಕ್ಲೀನಾಗಿ ಕಾಣಿಸ್ಬೇಕು, ಅವರು ನಮ್ಮದೇನು ತಪ್ಪಿಲ್ಲ ಇದರಲ್ಲಿ, ಕ್ಲೀನಾಗಿ ಕಾಣಿಸ್ಬೇಕು. ಅವರು ಸೆಲ್ಫಿಶ್ ಆದರು, ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂತ ಏನೋ ಒಂದು ಮಾಡೋಕ್ಕೆ ಹೋಗಿ ಬೀಳ್ತೀವಲ್ಲ ಲೈಫಲ್ಲಿ. ನಮ್ಮ ಏನಂತಾರೆ, ಲೈಫಲ್ಲಿ ನಾವೇ ಹಾಳು ಮಾಡ್ಕೊಳ್ಳೋದು ಅಂತಾರಲ್ಲ ಕೈಲಿ, ಅದು ಗೊತ್ತಿದ್ದು ಅತಿ ಒಳ್ಳೆತನ ಒಳ್ಳೆಯದಲ್ಲ ಅಷ್ಟೇ. ಜೀವನದಲ್ಲಿ ಪೇರೆಂಟ್ಸ್ ಹಾಗೂ ಸಿಬ್ಲಿಂಗ್ಸ್ ಲವ್ ಬಿಟ್ಟರೆ ಬೇರೆ ಯಾವುದೂ ನಿಜ ಅಲ್ಲ. ಯಾಕಂದರೆ ಸಮಯಕ್ಕೆ ತಕ್ಕಂಗೆ ಚೇಂಜ್ ಆಗೋ ಪ್ರೀತಿ ನಮಗೆ ಸಿಗುತ್ತೆ. ಸೊ ಗೈಸ್, ಬಿ ಸೆಲ್ಫಿಶ್ ಗೈಸ್, ಬಿ ಸೆಲ್ಫಿಶ್.